ನೀನೇ ಪರಿಪಾಲಿಸು. ವಿಶಾಲವಾದ ಈ ಪೃಥ್ವಿಯಲ್ಲಿ ಸಮೃದ್ಧಿಯಾಗಿರುವಂತ ನಾಡು ಇದುವೇ ಮಾಣಿಕ್ಯಪುರ. ಈ ಮಾಣಿಕ್ಯಪುರವನ್ನ ಈ ಹಿಂದೆ ನಮ್ಮ ತಂದೆಯವರು ಬಾಳಿಕೊಂಡು ಬಂದವರು. ಅವರು ಅಳಿದ ಬಳಿಕ ಈ ಮಾಣಿಕ್ಯಪುರ ಹಾಗೂ ಶರಪಂಚ ಪೀಠವನ್ನ ಏರಿಕೊಂಡು ಬಂದವರಿದ್ದೇನೆ. ನನ್ನನ್ನ ಎಲ್ಲರೂ ಧರ್ಮಾತ್ಮ ಎನ್ನುವುದಾಗಿ ಕೊಂಡಾಡ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಾದಿಗಳನ್ನ ಪೂರೈಸಿ ಸಮಯಕ್ಕೆ ಸರಿಯಾಗಿ ಓಲಗ ಕೊಡುವುದು ನನ್ನ ಕರ್ತವ್ಯ. ಇವತ್ತು ಕೂಡ ಓಲಗದ ಚಾವಡಿಯನ್ನ ಪ್ರವೇಶ ಮಾಡಿದಾಗ ಪ್ರಜೆಗಳೆಲ್ಲ ಎದ್ದು ನಿಂತು ಜಯಘೋಷ ಮಂತ್ರಘೋಷವನ್ನ ಹಾಕುತ್ತಾ ಇದ್ದಾರೆ. ಧರ್ಮಾತ್ಮ ಮಹಾರಾಜರಿಗೆ ಶುಭವಾಗಲಿ, ಜಯವಾಗಲಿ ಎನ್ನುವುದಾಗಿ. ಇದನ್ನೆಲ್ಲ ಕೇಳುವಾಗ ನೋಡುವಾಗ ಮನಸ್ಸಿಗೇನೋ ಆನಂದ ಆಗ್ತಾ ಇದೆ. ಮತ್ತೆ ನಮ್ಮಲ್ಲಿರುವುದು 4 ವರ್ಣದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು. ಅವರು ಮಾಡಬೇಕಾದಂತ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿಕೊಂಡು ಬಂದವರಿದ್ದಾರೆ. ಪ್ರಜೆಗಳ ಬೆವರವಿದ್ದಲ್ಲಿ ರಾಜನಾದವನು ರಕ್ತವನ್ನೇ ಸೂಚಿಸಬೇಕಂತೆ. ಆ ಕಾರ್ಯರತ್ತ ನಾನು ಮುಂದಾದವನೇನೋ ಹೌದು. ಮತ್ತೆ ರಾಜಕೀಯ ವಿಚಾರದ ಬಗ್ಗೆ ಹೇಳುವುದಾದ್ರೆ ನಮ್ಮಲ್ಲಿ ರಾಜಕೀಯ ಸಮಸ್ಯೆ ಇಲ್ಲ ಸ್ವಾಮಿ. ರಾಜನಾದವನು ಯಾವ ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ಬೇಕೆನ್ನುವುದಾಗಿ ತೋರಿಸಿಕೊಡ್ತಾನೋ ಅದೇ ಮಾರ್ಗದಲ್ಲಿ ನಡೆದುಕೊಂಡು ಬಂದವರು ನಮ್ಮ ಪ್ರಜೆಗಳು. ಇನ್ನೊಬ್ಬರಿಗೆ ಅನ್ಯಾಯವನ್ನ ಮಾಡಿದವರಲ್ಲ, ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡಿಕೊಂಡೇ ಬಂದವರು. ಹಾಗಾದ್ರೆ ರಾಜಕೀಯ ಸಮಸ್ಯೆ ಇಲ್ಲ ಅಂತಾದ್ರೆ ಸಮಸ್ಯೆವೇ ಇಲ್ವಾ? ಉಂಟಪ್ಪ. ನನ್ನ ಸಾಂಸಾರಿಕ ಜೀವನದ ಬಗ್ಗೆ ಹೇಳುವುದಾದ್ರೆ ಸಾಂಸಾರಿಕ ಜೀವನದ ಬಗ್ಗೆ ಹೇಳುವುದಾದ್ರೆ ಕೆಲವರ ಬದುಕಿನಲ್ಲಿ ಸಂತೋಷ ಇದ್ದಾಗ ದುಃಖ ಬರುವುದಿಲ್ಲ, ದುಃಖ ಇದ್ದಾಗ ಸಂತೋಷ ಬರುವುದಕ್ಕೆ ಸಾಧ್ಯ ಇಲ್ಲಂತೆ. ಆದ್ರೆ ಈ ಧರ್ಮಾತ್ಮನ ಬದುಕಿನಲ್ಲಿ ಹಾಗಲ್ಲ ಸ್ವಾಮಿ. ಇದು ಎರಡನ್ನ ಒಟ್ಟಿಗೆ ಅನುಭವಿಸಿದ್ದೇನೆ. ಈ ಹಿಂದೆ ಹೆಂಡತಿ ಪ್ರಸವಿಸುವಂತ ಸಂದರ್ಭ, ಮುದ್ದಾದ ಹೆಣ್ಣು ಮಗಳಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ಎನ್ನುವ ವಿಚಾರವನ್ನ ಕೇಳಿಪಟ್ಟವನು ಹೋಗಿ ಮಗುವಿನ ಮುಖವನ್ನ ನೋಡುವಾಗ ಬಹಳ ಸಂತೋಷ ಪಟ್ಟಿದ್ದೇನೆ. ಹೆಣ್ಣು ಮಗು ನಮ್ಮ ಅರಮನೆಗೆ ಮಹಾಲಕ್ಷ್ಮಿಯೇ ಬಂದಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಸಂತೋಷ ಪಟ್ಟಿದ್ದೇನೆ. ಆದ್ರೆ ಆ ಸಂತೋಷ ಎನ್ನುವುದು ಅರೆ ಕ್ಷಣದಲ್ಲೇ ಮಾಯ ಆಗಿ ಹೋಯಿತು. ಮಗುವಿಗೆ ಜನ್ಮವನ್ನು ಕೊಟ್ಟು ಹೆಂಡತಿ ಇಹಲೋಕದ ಯಾತ್ರೆಯನ್ನೇ ತ್ಯಜಿಸಿದ್ದಾಳೆ. ಏನೇ ಆಗಲಿ ಈಗಾಗಲೇ ಸೂತಕವನ್ನೆಲ್ಲ ಕಳೆದಂತಾಯ್ತು. ಮುಂದೆ ಆಗಬೇಕಾದದ್ದೇನು? ಹುಟ್ಟಿದಂತ ನನ್ನ ಮಗಳಿಗೆ ನಾಮಕರಣ ಎನ್ನುವುದು ಆಗಬೇಕು. ಪುರದ ಜನರೆಲ್ಲರಿಗೂ ಹೇಳಿದ್ದೇನೆ. ಅಡುಗೆ ವ್ಯವಸ್ಥೆಯನ್ನ ಪರಮಣ್ಣನಿಗೆ ವಹಿಸಿದ್ದೇನೆ. ಮತ್ತೆ ನಾನು ಮಾಡಬೇಕಾದಂತ ಕರ್ತವ್ಯ ಇನ್ನುಂಟಲ್ವಾ? ಆ ಕಾರ್ಯದಲ್ಲಿರ್ತೇನೆ.